ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ಇವತ್ತು ನಾವು ಕುತ್ಕೊಂಡು ಯಾವೆಲ್ಲ ಅಭ್ಯಾಸಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ವಿಶೇಷವಾಗಿ ಕುತ್ಕೊಂಡು ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಬಹಳ ಲಾಭದಾಯಕವಾದಂಥ ಅಭ್ಯಾಸ ಅಂದರೆ ಪರಿವರ್ತನ ಪದ್ಮಾಸನ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಆಸನಗಳು. ಹಾಗಾಗಿ ಪದ್ಮಾಸನ ಹೇಗೆ ಮಾಡಬೇಕು, ಪದ್ಮಾಸನದಲ್ಲಿ ಕುತ್ಕೊಳ್ಳೋ ವಿಧಾನ ಹೇಗಿರಬೇಕು, ದಪ್ಪ ಇದ್ದವರು ಹೇಗೆ ಕೂರಬೇಕು, ಸಣ್ಣ ಇದ್ದವ್ರು ಹೇಗೆ, ಏನಾದರೂ ಮೊಣಕಾಲಿನ ಸಮಸ್ಯೆಗಳಿದ್ದರೆ ಹೇಗೆ ಕೂತ್ಕೋಬೇಕು, ಈ ಎಲ್ಲ ವಿಚಾರವಾಗಿ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಕಾಯಿಲೆಗಳು ಬೇಡ ಅಂದರೂ ಬರ್ತವೆ. ಈ ಬರೋ ಕಾಯಿಲೆನ ಬರದ ಹಾಗೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಯಾಕೆ ಅಂದರೆ ಈಗಂತೂ ಕಾಯಿಲೆಗಳು ಅಂದರೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನಂಗೆ ಆಗ್ಬಿಟ್ಟಿದೆ. ದಯವಿಟ್ಟು ಆ ರೀತಿ ಅಂದ್ಕೊಳ್ಳೋದು ಬೇಡ, ಅದು ನಮ್ಮ ತಪ್ಪು ಕಲ್ಪನೆ. ಯಾಕೆ ಅಂದರೆ ಕಾಯಿಲೆಗಳು ನಮಗೆ ಅನಾವಶ್ಯಕ. ನಾವು ಹುಟ್ಟಿರೋದು ಕಾಯಿಲೆಗಳನ್ನು ಅನುಭವಿಸೋಕ್ಕಲ್ಲ, ನಾವು ಹುಟ್ಟಿರೋದು ನೋವನ್ನು ಅನುಭವಿಸ್ಲಿಕ್ಕಲ್ಲ, ನಾವು ಹುಟ್ಟಿರೋದು ಮನಃಶಾಂತಿಯನ್ನು ಕಳ್ಕೊಂಡು ವೃದ್ಧಾಪ್ಯದಲ್ಲಿ ಕೊರಗಿ ಸಾಯೋಕ್ಕಲ್ಲ. ನಾವು ಹುಟ್ಟಿರೋದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ಒಂದಂತೂ ಗೊತ್ತು, ಬದುಕಿರೋಷ್ಟು ಸಮಯ ಹಾಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಬೇಕು ಅಂತ. ಸೊ ಸಂತೋಷವಾಗಿ ನೆಮ್ಮದಿಯಾಗಿ ಸುಖವಾಗಿ ಬದುಕಬೇಕು ಅಂದರೆ ಯೋಗ, ಪ್ರಾಣಾಯಾಮ, ಧ್ಯಾನ, ಸತ್ಸಂಗ, ಪೂಜೆ, ಪುನಸ್ಕಾರ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಅಂದರೆ ಶೀತ, ಜ್ವರ, ಕೆಮ್ಮು, ಹೊಟ್ಟೆ ನೋವು ಈ ಥರದ್ದು ಬಂದರೆ ಆಯುರ್ವೇದ ಇದೆಯಲ್ಲ, ಯಾಕೆ ಯೋಚನೆ ಮಾಡಬೇಕು? ನೋಡಿ, ಭಾರತೀಯ ಆಯುರ್ವೇದ ಪದ್ಧತಿಯನ್ನು ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡಿ ಅದನ್ನು ಪಾಲಿಸ್ತಾ ಇದೆ. ಯಾಕೆಂದರೆ ಈ ಆಯುರ್ವೇದ ಪದ್ಧತಿಯಲ್ಲಿ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಇಲ್ಲ. ಹಾಗಾಗಿ ಯಾವುದೇ ಥರದ ಕಾಯಿಲೆಗಳಿರಲಿ, ನೀವು ಹತಾಶೆ ಆಗೋದು ಬೇಡ. ಆಯುರ್ವೇದ, ಯೋಗ ಮತ್ತು ಆಹಾರ ಶೈಲಿಯಿಂದ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತೊಮ್ಮೆ ನಾನು ನಿಮಗೆ ಪ್ರತಿದಿನದಂತೆ ಇವತ್ತು ಕೂಡ ನೆನ್ಪು ಮಾಡ್ತೀನಿ, ನಿಮ್ಮ ಯಾವುದೇ ಥರದ ಕಾಯಿಲೆಗಳಿರಲಿ ಬನ್ನಿ ನಮ್ಮಲ್ಲಿಗೆ. ನಾವು ನಿಮಗೆ 3ರಿಂದ 6 ತಿಂಗಳಲ್ಲಿ ಖಚಿತವಾಗಿ ಜೀವನ ಪರ್ಯಂತ ಕಾಯಿಲೆಯನ್ನು ಗುಣ ಮಾಡಿಕೊಡ್ತೇವೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಗಮನಿಸೋಣ ಕೂತು ಮಾಡ್ತಕ್ಕಂಥ ಅಭ್ಯಾಸಗಳು ಯಾವುದೆಲ್ಲ ಇದೆ ಅಂತ. ಇವತ್ತು ನಾವು ಪದ್ಮಾಸನಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಪದ್ಮಾಸನದಲ್ಲಿ ಯಾವೆಲ್ಲ ಅಭ್ಯಾಸಗಳನ್ನು ಮಾಡ್ಬೋದು, ಅದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ತಿಳಿಸ್ಕೊಡ್ತೇನೆ ನಾನು. ಪದ್ಮಾಸನ ಅದರ ಹೆಸರೇ ಪದ್ಮದ ರೀತಿ ಕೂರ್ತಕ್ಕಂಥ ಅಭ್ಯಾಸ ಅಂತ. ಈ ಪದ್ಮಾಸನ ಕೂರೋದು ಕೆಲವರಿಗೆ ಕಷ್ಟ ಆಗ್ಬೋದು, ಆದರೆ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕೂರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸರಿಯಾಗಿ ಕೂರಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಎರಡೂ ಕಾಲುಗಳನ್ನು ಹೀಗೆ ಉದ್ದ ಮಾಡೋಣ. ಯಾವುದಾದ್ರೂ ಒಂದು ಕಾಲನ್ನು ಹೀಗೆ ಮಡಚಿ ತೊಡೆಯ ಮೇಲೆ ಇಟ್ಕೊಳ್ಳಿ, ಹಾಗೆ ಮತ್ತೊಂದು ಕಾಲನ್ನು ಹೀಗೆ ಮಡಚಿ. ಇದನ್ನು ನಾವು ಪದ್ಮಾಸನ ಅಂತ ಕರಿತೀವಿ. ಈ ಪದ್ಮಾಸನದಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ದಪ್ಪ ಇದ್ದವರಿಗೆ, ಮಂಡಿ ನೋವು ಇದ್ದವರಿಗೆ ಸ್ವಲ್ಪ ತೊಂದರೆ ಆದರೆ ಅವ್ರು ಏನು ಮಾಡ್ಬೋದು ಅಂದರೆ, ಒಂದು ಪಾದವನ್ನು ಕೆಳಗೆ ಹೀಗೆ ಇಟ್ಕೊಳ್ಳಿ, ಒಂದು ಪಾದವನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಇದು ಅರ್ಧ ಪದ್ಮಾಸನ. ಎರಡೂ ಪಾದ ಕೆಳಗಡೆ ಇದ್ದರೆ ಸುಖಾಸನ ಅಂತ ಕರಿತೀವಿ. ಈ ಅರ್ಧ ಪದ್ಮಾಸನ
ಮಾಡ್ತಕ್ಕಂಥ ಆಸನ ಕೆಲವಿದ್ದಾವೆ. ಅದನ್ನು ಆ ನಂತರ ನಾನು ತೋರಿಸ್ತೇನೆ. ಈಗ ಪದ್ಮಾಸನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಪದ್ಮಾಸನದಲ್ಲಿ ಏನೆಲ್ಲ ಅಭ್ಯಾಸ ಮಾಡ್ಬೋದು, ಯಾವ್ಯಾವ ಅಭ್ಯಾಸ ಮಾಡ್ಬೋದು, ಅದರಿಂದ ಏನೆಲ್ಲ ಲಾಭಗಳಾಗುತ್ತೆ ತಿಳಿಸ್ಕೊಡ್ತೇನೆ. ಈಗ ಪದ್ಮಾಸನದಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯ ಬೊಜ್ಜು ಇರುತ್ತೆ. ಈ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಬೇಕು ಅಂತ ತುಂಬ ಜನ ಬಯಸ್ತಾರೆ. ಈ ಪದ್ಮಾಸನದಲ್ಲಿ ಈ ರೀತಿ ಕೂತ್ಕೊಂಡು ಎರಡೂ ಹಸ್ತಗಳನ್ನು ಸಪೋರ್ಟ್ ತಗೊಂಡು, ಅಂದರೆ ಆಧಾರವಾಗಿಟ್ಕೊಂಡು ನಿಧಾನವಾಗಿ ನಮ್ಮ ದೇಹವನ್ನು ಪೂರ್ತಿಯಾಗಿ ಮೇಲೆ ಎತ್ತಬೇಕು. ಹೀಗೆ ದೇಹವನ್ನು ಲಿಫ್ಟ್ ಮಾಡೋದ್ರಿಂದ ನಮ್ಮ ಕಾಲಿನ ತೂಕ, ಅಂದರೆ ತೊಡೆ ಪೂರ್ತಿ, ಅಂದರೆ ತೊಡೆಯ ಭಾಗದಿಂದ ಕೆಳಭಾಗದ ಪೂರ್ತಿ ಕಾಲಿನ ತೂಕವನ್ನು ಹೊಟ್ಟೆ ಹಿಡಿದಿಟ್ಕೋಬೇಕಾಗತ್ತೆ. ಈ ರೀತಿ ಹೊಟ್ಟೆ ಹಿಡಿದಿಟ್ಕೊಂಡಾಗ ಹೊಟ್ಟೆ ಸಂಕುಚಿತ ಆಗ್ತಾ ಹೋಗುತ್ತೆ, ಹೊಟ್ಟೆಯ ಬೊಜ್ಜು ತಂತಾನೆ ಕರಗುತ್ತೆ. ಇನ್ನೂ ಇದರಲ್ಲಿ ವಿಶೇಷವಾದಂಥ ಲಾಭಗಳಿದ್ದಾವೆ, ತಿಳಿಸ್ಕೊಡ್ತೇನೆ. ಮತ್ತೊಮ್ಮೆ ನೋಡಿ, ಎರಡೂ ಹಸ್ತಗಳನ್ನು ಹೀಗೆ ಇಟ್ಕೊಳ್ತೀರ, ನಿಧಾನವಾಗಿ ದೇಹವನ್ನು ಪೂರ್ತಿಯಾಗಿ ಮೇಲೆತ್ತೀರ. 1 2 3 4 5 6 7 8 9 10. ಹೀಗೆ ಒಂದು 10ರಿಂದ 15 ಸೆಕೆಂಡ್, 20 ಸೆಕೆಂಡ್, 25 ಸೆಕೆಂಡು, ಹಾಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ 30 ಸೆಕೆಂಡ್ ಕೂಡ ಅಭ್ಯಾಸ ಮಾಡ್ಬೋದು. ಈ ರೀತಿ ಎತ್ತದಾಗಿ ಏನಾಗುತ್ತೆ ಅಂದರೆ ದೇಹದ ಎಲ್ಲ ತೂಕ ಕೆಳಗಡೆ ಇಳಿತಾ ಇರುತ್ತೆ. ಕೈಗಳು ಆಧಾರ ಸ್ತಂಭವಾಗಿ ಇಟ್ಕೊಂಡಿರ್ತೀವಿ. ಹೊಟ್ಟೆಯ ಭಾಗ ಟೈಟ್ ಆಗುತ್ತೆ, ಅಂದರೆ ಬಿಗಿತ್ವಗೊಳ್ಳುತ್ತೆ. ಬಿಗಿತ್ವಗೊಳ್ಳಿದಾಗ ತಂತಾನೆ ಹೊಟ್ಟೆಯ ಬೊಜ್ಜು ಕರಗ್ತಾ ಹೋಗುತ್ತೆ. ಇದು ಪದ್ಮಾಸನದಲ್ಲಿ ಒಂದು ಸ್ಟೆಪ್. ಇನ್ನು ಪದ್ಮಾಸನದಲ್ಲಿ ಮತ್ತೊಂದು ವಿಧಾನ ಇದೆ, ಅದನ್ನು ಪರಿವರ್ತನ ಪದ್ಮಾಸನ ಅಂತ ಕರಿತೀವಿ. ಪರಿವರ್ತನ ಅಂದರೆ ಏನು? ಸೊ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಟ್ವಿಸ್ಟ್ ಆಗೋದು, ಬಟ್ಟೆ ಹಿಂಡಿದ ರೀತಿ. ಅಂದರೆ ಈ ಭಾಗ, ನನ್ನ ಮುಖ ಈಗ ಈ ಕಡೆ ಇದೆ. ಈಗ ನೋಡಿ ಪರಿವರ್ತನ ಪದ್ಮಾಸನ ಹೇಗೆ ಮಾಡ್ತೀನಿ ಅಂತ. ದೇಹ ನೇರವಾಗಿ ಇಟ್ಕೋಬೇಕು. ನಿಮ್ಮ ಬಲಗಡೆ ಮೊಣಕಾಲಿಗೆ ಎಡಗಡೆ ಹಸ್ತ, ಬಲಗಡೆ ಕೈ ಬೆನ್ನಿಂದೆ ಬರಲಿ. ಸಂಪೂರ್ಣವಾಗಿ ಹೀಗೆ ಹಿಂದೆ ತಿರುಗಿ, ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ತಿರುಗಿ. ಹಾಗೆ ಮತ್ತೊಂದು ಭಾಗಕ್ಕೆ ಸಂಪೂರ್ಣವಾಗಿ ಹೀಗೆ ಹಿಂದೆ ತಿರುಗಿ. ಎಷ್ಟು ನಿಮಿಷ ಇರಬೇಕು? ಕನಿಷ್ಠ ಪಕ್ಷ 30 to 40 ಸೆಕೆಂಡ್ಸ್, 1 ನಿಮಿಷ ಇದ್ರಂತೂ ಬಹಳ ಒಳ್ಳೆಯದು. ಏನಕ್ಕೆ ಒಳ್ಳೆಯದಿದು? ನಿಮ್ಮ ಎಲ್ಲ ಥರದ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ, ಅಂದರೆ ಗರ್ಭಕೋಶದ ಸಮಸ್ಯೆ ಇರ್ಬೋದು, ಪಿತ್ತಕೋಶದ ಸಮಸ್ಯೆ ಇರ್ಬೋದು, ಮೂತ್ರಕೋಶದ ಸಮಸ್ಯೆ ಇರ್ಬೋದು, ದೊಡ್ಡ ಕರಳಿನ ಸಮಸ್ಯೆ, ಸಣ್ಣ ಕರಳಿನ ಸಮಸ್ಯೆ, ಹಾಗೆ ನಿಮ್ಮ ಜಠರ ಅಂದರೆ ಜೀರ್ಣ ಅಂಗಕ್ರಿಯೆಗಳು ಏನಿದಾವೋ ಈ ಎಲ್ಲ ಥರದ ಅಂಗಾಂಗಗಳಿಗೆ ಒಳ್ಳೆಯ ಮರ್ದನ ಆಗುತ್ತೆ. ಅಂದರೆ ಸರಿಯಾದ ಒತ್ತಡ ಬೀಳೋದ್ರಿಂದ ಸರಿಯಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ಸಣ್ಣ ಕರಳಿಂದ ಆಹಾರ ದೊಡ್ಡ ಕರಳಿಗೆ ಪಾಸ್ ಆದರೆ ಮಲಬದ್ಧತೆ ಆಗೋದಿಲ್ಲ. ಈ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಆಹಾರ ಚಲನೆ ಆಗಬೇಕಾದ್ರೆ ಅಲ್ಲಿ ನಿಧಾನಗತಿಯಲ್ಲಾದರೆ ಕೊಳಿಲಿಕ್ಕೆ ಶುರುವಾಗುತ್ತೆ. ಕೊಳಿಲಿಕ್ಕೆ ಶುರುವಾದಾಗ ಮಲಬದ್ಧತೆ ಶುರುವಾಗುತ್ತೆ. ಕೊಳಿಲಿಕ್ಕೆ ಶುರುವಾದಾಗ ಗಾಳಿ ಉತ್ಪತ್ತಿ ಆಗುತ್ತೆ, ಅದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಈ ಗ್ಯಾಸ್ಟ್ರಿಕ್ ಕೂಡ ಹೇಳ್ದೆ ಕೇಳದೆ ನಿವಾರಣೆ ಆಗುತ್ತೆ. ನೆನ್ಪಿಡಿ, ಪರಿವರ್ತನ ಪದ್ಮಾಸನ ಮಾಡೋದ್ರಿಂದ ನಿಮ್ಮ ದೊಡ್ಡ ಕರಳು, ಸಣ್ಣ ಕರಳು, ಜಠರ, ಪಿತ್ತಕೋಶ ಹಾಗೆ ಮೂತ್ರಕೋಶ ಈ ಎಲ್ಲ ಅಂಗಾಂಗಗಳಿಗೆ ಸರಿಯಾದಂಥ ಮರ್ದನ ಕ್ರಿಯೆ ಆಗೋದ್ರಿಂದ ಆ ಅಂಗಾಂಗಗಳು ಸದೃಢ ಆಗ್ತಾ ಹೋಗ್ತವೆ. ವಿಶೇಷವಾಗಿ ಡಯಾಬಿಟಿಸ್ ಇದ್ದವರಿಗೆ, ಅಂದರೆ ಸಕ್ಕರೆ ಕಾಯಿಲೆ ಇದ್ದವರಿಗಂತೂ ರಾಮಬಾಣ. ಯಾವ ಅಭ್ಯಾಸ ಮಾಡೋದ್ರಿಂದ? ಪರಿವರ್ತನ ಪದ್ಮಾಸನ ಮಾಡೋದ್ರಿಂದ, ಹಾಗೆ ಪದ್ಮಾಸನದ ಎಲ್ಲ ಸ್ಟೆಪ್ ಮಾಡೋದ್ರಿಂದ. ಮತ್ತೊಮ್ಮೆ ತೋರಿಸ್ತೇನೆ ನೋಡಿ. ನಿಧಾನವಾಗಿ ಬಲಗಡೆ ತಿರುಗ್ತೀರಾ, ಹಾಗೆ ಸಂಪೂರ್ಣವಾಗಿ ತಿರುಗಿ, ಹಾಗೆ ಒಂದು ಭಾಗದಲ್ಲಿ 10 ಸೆಕೆಂಡ್ ಆಯಿತು, ಮತ್ತೊಂದು ಭಾಗದಲ್ಲಿ ಹಾಗೆ ಮತ್ತೆ 10 ಸೆಕೆಂಡ್. ಹೀಗೆ ಮೊದಲಿಗೆ ಒಂದು 10 ಸೆಕೆಂಡ್ ಮಾಡಿ. ನಿಧಾನ ಶುರು ಮಾಡ್ತಾ ಮಾಡ್ತಾ ಒಂದು ವಾರದಲ್ಲಿ, ಅಂದರೆ 5ರಿಂದ 7 ದಿನದಲ್ಲಿ ಆರಾಮಾಗಿ 2ರಿಂದ 3 ನಿಮಿಷ ಇರ್ಬೋದು. ಈ 2ರಿಂದ 3 ನಿಮಿಷ ಹೀಗಿರೋದ್ರಿಂದ ಹೊಟ್ಟೆಯ ಭಾಗ ಹಿಂಡಿದ ರೀತಿ ಆಗುತ್ತೆ. ಬಲಭಾಗದಲ್ಲೊಮ್ಮೆ, ಎಡಭಾಗದಲ್ಲೊಮ್ಮೆ ಈ ರೀತಿ ಹಿಂಡಿದ ರೀತಿ ಆಗೋದ್ರಿಂದ ಏನು ಲಾಭ? ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೆಯ ಅಭ್ಯಾಸ.
ಅಂದರೆ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಸಂಪೂರ್ಣವಾಗಿ ಟ್ವಿಸ್ಟಿಂಗ್ ಆಗುತ್ತೆ, ಆಚೆ ಈಚೆ ಟ್ವಿಸ್ಟಿಂಗ್ ಆಗೋದ್ರಿಂದ ಅದರಲ್ಲಿರ್ತಕ್ಕಂಥ ಇನ್ಸುಲಿನ್ ಎಲ್ಲ ಹೊರಗೆ ಬರುತ್ತೆ. ಬೀಟಾ ಸೆಲ್ಸ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತವೆ. ಈ ಬೀಟಾ ಸೆಲ್ಸ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಯಿತು ಅಂದರೆ ಸಹಜವಾಗಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಈ ಅಭ್ಯಾಸವನ್ನು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇದ್ದವರು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗಿ ಹೇಳ್ತೀನಿ. ಆನಂತರ ಮತ್ತೊಂದು ಅಭ್ಯಾಸ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಪದ್ಮಾಸನದಲ್ಲಿ ಸೆಕೆಂಡ್ ಸ್ಟೆಪ್ ಅಂದರೆ ಎರಡನೇ ಸ್ಟೆಪ್ ದೇಹವನ್ನು ಮೇಲೆ ಎತ್ತಿ ಹಿಡಿತಕ್ಕಂಥ ಅಭ್ಯಾಸ ನೋಡಿದ್ರಿ. ಆನಂತರ ಪರಿವರ್ತನಾ ಪದ್ಮಾಸನ ನೋಡಿದ್ರಿ. ಈಗ ಪದ್ಮಾಸನದಲ್ಲೇ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ ಅಂದರೆ ಮತ್ಸ್ಯಾಸನ ಅಂತ ಕರೀತಾರೆ, ಅಂದರೆ ಮೀನಿನ ಆಸನ ಅಂತ. ಈ ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಈ ಅಭ್ಯಾಸ ಹೇಗೆ ಮಾಡೋದು ಅಂತ ನೋಡೋಣ. ಹೀಗೆ ಕೂತ್ಮೇಲೆ ನಿಧಾನವಾಗಿ ನಮ್ಮ ಮೊಣಕೈಗಳನ್ನು ಸಪೋರ್ಟ್ ತೊಗೊಳ್ಳೋಣ, ಅಂದರೆ ಆಧಾರ ತಗೊಂಡು ಹಾಗೆ ಹಿಂದೆ ಮಲಗೋದು. ಎರಡೂ ಹೆಬ್ಬೆರಳನ್ನು ಕೈಗಳಿಂದ ಹಿಡ್ಕೋಬೇಕು. ಹಾಗೆ ನಿಧಾನವಾಗಿ ತಲೆ ಸಪೋರ್ಟ್ ತಗೊಳ್ಳಿ. ಇಡೀ ದೇಹವನ್ನು ಆದಷ್ಟು ಮೇಲೆ ತನ್ನಿ. ಸ್ವಲ್ಪ ಸಮಯ ಹಾಗೆ ಸ್ಥಿತಿಯಲ್ಲಿ ಇರಿ. ಆ ನಂತರ ನಿಧಾನವಾಗಿ ಪೂರ್ತಿಯಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಎರಡೂ ಕೈಗಳನ್ನು ನಿಧಾನವಾಗಿ ತಲೆಯ ಭಾಗಕ್ಕೆ ಪೂರ್ತಿಯಾಗಿ ನೇರವಾಗಿ ತನ್ನಿ. ಸ್ವಲ್ಪ ಸಮಯ ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಿ. ನಿಧಾನವಾಗಿ ಎರಡೂ ಕೈಗಳನ್ನು ಕೆಳಗೆ ತನ್ನಿ. ಮೊಣಕೈ ಆಧಾರವಾಗಿ ಇಟ್ಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ಈ ರೀತಿ ಮತ್ಸ್ಯಾಸನ ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ? ಪದ್ಮಾಸನ ಹಾಕಿರ್ತೀರ, ಪದ್ಮಾಸನ ಹಾಕಿ ನಿಧಾನವಾಗಿ ಮೊಣಕೈ ಸಪೋರ್ಟನ್ನು ಕೊಡ್ತಾ ಹಿಂದೆ ಮಲಗ್ತೀರಾ. ಹಾಗೆ ಎರಡೂ ಕೈಗಳಿಂದ ನಿಮ್ಮ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ತೀರ. ಆದಷ್ಟು ನೆತ್ತಿಯ ಭಾಗವನ್ನು ನೆಲಕ್ಕೆ ಆಧಾರವಾಗಿ ಕೊಟ್ಟು ಇಡೀ ದೇಹವನ್ನು ಮೇಲೆತ್ತಬೇಕು. ಈ ರೀತಿ ಮೇಲೆ ಎತ್ತೋದ್ರಿಂದ ನಮ್ಮ ಬೆನ್ನು ಮೂಳೆ ಉಲ್ಟ ಬಗ್ಗುತ್ತೆ, ಹೀಗೆ ರಿವರ್ಸಲ್ಲಿ ಬ್ಯಾಕ್ ಬೆಂಡಿಂಗ್ ಆಗುತ್ತೆ. ಹಾಗೆ ಸ್ಪೈನಲ್ ಕಾರ್ಡಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ, ಬೆನ್ನು ಮೂಳೆಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಲೋವರ್ ಬ್ಯಾಕ್ ಪೇಯ್ನಿಂದ ಮುಕ್ತಿ ಸಿಗುತ್ತೆ, ಅಂದರೆ ಸೊಂಟ ನೋವಿಂದ ಬೇಗ ಮುಕ್ತಿ ಸಿಗುತ್ತೆ. ಸೊಂಟ ಕೆಳಭಾಗದ ಸೊಂಟ ನೋವಿದ್ದವರಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ ಮತ್ಸ್ಯಾಸನ, ಪರಿವರ್ತನಾ ಪದ್ಮಾಸನ, ಈ ಎರಡು ಅಭ್ಯಾಸದಿಂದ. ಹಾಗೆ ಮತ್ಸ್ಯಾಸನ ಮಾಡಿದಾಗ ಮತ್ತೊಂದು ಉಪಯೋಗ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಹತ್ರ ಬರ್ತಾರೆ, ಗುರುಗಳೇ ನನಗೆ ತಿಂದ ಆಹಾರ ಜೀರ್ಣನೇ ಆಗೋದಿಲ್ಲ, ಅಜೀರ್ಣ ಆಗುತ್ತೆ, ಹಸಿವೆ ಸರಿ ಆಗೋದಿಲ್ಲ, ಈ ರೀತಿ ಹೇಳ್ತಾರೆ. ಈ ಎಲ್ಲ ಥರದ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಯಾವುದೇ ಥರದ ಸಮಸ್ಯೆಗಳಿದ್ದರೆ ಮತ್ಸ್ಯಾಸನ ಮಾಡೋದ್ರಿಂದ ಸರಿಯಾಗಿ ಜೀರ್ಣ ಆಗುತ್ತೆ. ಹಾಗೆ ನೋಡಿ, ನಾನು ಇಷ್ಟೊತ್ತವರೆಗೂ ನಿಮಗೆ ಹೇಳಿದೆ ಈ ಅಭ್ಯಾಸದಿಂದ ಲಾಭ ಏನು ಅಂತ ತಿಳ್ಕೊಳ್ಳಿ. ಶಕ್ತಿಯುತವಾದಂಥ ಆಹಾರವನ್ನು ತಿನ್ನಬೇಕು, ಅಂದರೆ ವಿಟಮಿನ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಕಾರ್ಬನ್ ಬೇಕು, ಫೈಬರ್ ಬೇಕು, ಈ ಎಲ್ಲ ಥರದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕು. ಈ ಎಲ್ಲ ಥರದ ಪೋಷಕಾಂಶಗಳ ಕೊರತೆ ಆದಾಗ ಈ ಥರ ನಾನಾ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಾಗಿ ಈ ಪದ್ಮಾಸನದಲ್ಲಿ ಮಾಡ್ತಕ್ಕಂಥ ಈ 3 ಥರದ ಅಭ್ಯಾಸಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಆಹಾರವನ್ನು ತಿನ್ನಿ. ಒಳ್ಳೆಯ ಆಹಾರ ಅಂದಾಗ ಸಾಮಾನ್ಯವಾಗಿ ನಿಮಗೆ ಅನಿಸುತ್ತೆ, ಯಾವುದು ಒಳ್ಳೆಯ ಆಹಾರ? ದಯವಿಟ್ಟು ಗಮನಿಸಿ, ಒಳ್ಳೆಯ ಆಹಾರ ಅಂದ್ಕೊಳ್ಳೆ ನಿಮ್ಮ ಕಣ್ಣು ಮುಂದೆ ಕಾಣಿಸೋದು ಅಕ್ಕಿ, ರಾಗಿ, ಜೋಳ, ಗೋಧಿ, ಇದಿಷ್ಟೇ ಕಣ್ಣು ಮುಂದೆ ಕಾಣಿಸುತ್ತೆ. ಆದರೆ ಸಿರಿಧಾನ್ಯಗಳು ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇದೇನಪ್ಪ ನಮ್ಮ ಮಾಸ್ಟ್ರು ಸಿರಿಧಾನ್ಯ ಅಂತ ಹೇಳ್ತಾರಲ್ಲ ಅಂತ. ಖಂಡಿತ ಸಿರಿಧಾನ್ಯಗಳು ಅಂದರೆ ಆರ್ಕ, ನವಣೆ, ಸಾವೆ, ಸಜ್ಜೆ, ಊದಲು, ಬರಗು ಈ ಥರ ಬರುತ್ತೆ. ಇದನ್ನು ಚಿಕ್ಕದಿರುತ್ತೆ. ಸಾಮಾನ್ಯವಾಗಿ ನೀವು ಬಯಲುಸೀಮೆ ಕಡೆ ಇದನ್ನು ಬೆಳೀತಾರೆ. ಇದು ನಮ್ಮ ಪರಿಪೂರ್ಣ ಆಹಾರ. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಇನ್ನೊಮ್ಮೆ ತಿಳಿಸ್ತೇನೆ. ಈ ಆಹಾರವನ್ನು ತಿನ್ನೋದ್ರಿಂದ ನಿಮ್ಮ ಎಲ್ಲ ಥರದ ದೇಹಕ್ಕೆ ಸಂಬಂಧಪಟ್ಟಂಥ ನ್ಯೂನ್ಯತೆಗಳು ಉಂಟಾಗಿರುತ್ತಲ್ಲ, ಅಂದರೆ ಯಾವುದೋ ಒಂದು ವಿಟಮಿನ್ ಕಮ್ಮಿ ಆಗುತ್ತೆ, ಪ್ರೋಟೀನ್ ಕಮ್ಮಿ ಆಗುತ್ತೆ, ಯಾವುದ್ಯಾವುದೋ ಒಂದೊಂದು ಥರದ ಅಂಶಗಳು ಒಂದೊಂದು ರೀತಿ ನಮ್ಮ ದೇಹದ ಮೇಲೆ ಶಕ್ತಿಯನ್ನು, ಪ್ರಭಾವವನ್ನು ಬೀರ್ತವೆ. ಅದು ಸಿಕ್ಕಿಲ್ಲ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಶಕ್ತಿಯುತವಾದಂಥ ಮತ್ತು ಪರಿಪೂರ್ಣವಾದಂಥ ಈ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಳಿ. ಜೊತೆಯಲ್ಲಿ ಅಭ್ಯಾಸವನ್ನು ಮಾಡಿ. ಅಭ್ಯಾಸ, ಆಹಾರ ನಿಮ್ಮ ದೇಹವನ್ನು ಸದೃಢವಾಗಿಡುತ್ತೆ. ಗೊತ್ತಾಯ್ತಲ್ಲ?
ಸಂತೋಷ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮುಂದಿನ ದಿನದಲ್ಲಿ ತಿಳ್ಕೊಳ್ಳೋಣ. ಈ ಅಭ್ಯಾಸಗಳನ್ನು ನಿರಂತರವಾಗಿ ಮಾಡ್ತಾಯಿರಿ. ನಿಮ್ಮ ಆರೋಗ್ಯ, ನಿಮ್ಮ ಮನಃಶಾಂತಿ, ನಿಮ್ಮ ಸಂತೋಷನೇ ನಮ್ಮ ಗುರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.